ಎಲ್ರಿಗೂ ನಮಸ್ಕಾರ. ನಾವು ಹೊರಟಿದ್ದು ಮತಿತಾಳೇಶ್ವರ ದೇವಸ್ಥಾನ. ಇದಿರೋದು ಮಳವಳ್ಳಿ ತಾಲೂಕಿನಲ್ಲಿ. ಬೆಂಗಳೂರಿಂದ ಅರೌಂಡ್ 2.5 ಅವರ್ಸ್ ಜರ್ನಿ ಆಗುತ್ತೆ. ಅರೌಂಡ್ 120 ಕಿಲೋಮೀಟರ್ಸ್ ಆಗುತ್ತೆ. ನಾವು ಬೆಳಗ್ಗೆನೇ ಹೋಗಿ ಫಸ್ಟು ಒಂದು ಕೊಳ ಬರುತ್ತೆ. ಆ ಕೊಳದಲ್ಲಿ ನೀರೆಲ್ಲ ಹಾಕ್ಕೊಂಡು ಈ ರೀತಿ ಬಂದು ಎಲ್ಲ ಕಡೆನೂ ಅಡ್ಡ ನಮಸ್ಕಾರ ಮಾಡಿಕೊಂಡು ಹೋಗಬೇಕು. 3 ಕಡೆನೂ ಅಡ್ಡ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ನಾವು ಸ್ನಾನ ಮಾಡೋಕ್ಕೆ ಅಂತ ಈ ರೀತಿ ಇನ್ನೊಂದು ಕೊಳ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಸೊ ಅಲ್ಲಿ ಮಣ್ಣು ಸಿಗುತ್ತೆ, ಅದನ್ನೆಲ್ಲ ಮೈಗೆ ಹಚ್ಕೊಂಡು ಸ್ನಾನ ಮಾಡಿದ್ರೆ ಇಲ್ಲಿ ಚರ್ಮ ರೋಗಗಳಾಗಲಿ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ದೇವರ ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿರೋದು ಈಶ್ವರ ದೇವಸ್ಥಾನ. ಸೊ ಫೈನಲಿ ಸ್ನಾನ ಎಲ್ಲ ಮುಗಿಸಿ ನಾವು ಈ ರೀತಿ ಫಸ್ಟು ನಾಗಪ್ಪಂಗೆ ಬಂದು ಪೂಜೆ ಮಾಡಿಕೊಂಡು ಹಾಲು ಎರೆದ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದರೆ ಬಸಪ್ಪ ಇತ್ತು. ಇಲ್ಲಿ ಬಸಪ್ಪನ ಹತ್ರನೂ ಆಶೀರ್ವಾದ ತಗೊಂಡ್ವಿ. ನೆಕ್ಸ್ಟು ಅಲ್ಲಿಂದ ಮುಂದೆಗೆ ಬಂದು ದೇವಸ್ಥಾನ ಒಳಗಡೆ ಹೋದ್ವಿ. ಇಲ್ಲಿ ವಿಶೇಷವಾಗಿ ಭಾನುವಾರ ಮತ್ತು ಗುರುವಾರ ತುಂಬ ಜನ ಸೇರ್ತಾರೆ. ವಿಶೇಷ ಪೂಜೆನೂ ಆವತ್ತೇ ಇರುತ್ತೆ. ಸೊ ನಾವು ಹೊರಟಿದ್ದು ಭಾನುವಾರ, ಹಂಗಾಗಿ ತುಂಬಾ ಜನ ಇದ್ದರು. ಬಟ್ ಬೇಗ ದರ್ಶನ ಆಯಿತು. ಅರೌಂಡ್ ನಾವು ಹೋಗಿ ಎಲ್ಲ 2 ಅವರ್ಸ್ಗೆಲ್ಲನೂ ಮುಗೀತು. ಸೊ ನಾವು ವಿಭೂತಿ ಎಲ್ಲ ಹಚ್ಚಿಸ್ಕೊಂಡು ಹೊರಗಡೆ, ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್. ದೇವಸ್ಥಾನ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿ ನಿಮಗೂ ಸಹ ದರ್ಶನ ಮಾಡಿಸ್ತೀನಿ ನೋಡಿ ದೇವರು ಯಾವ ರೀತಿ ಇದೆ ಅಂತ. ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ ದೇವರು. ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಹೊರಗಡೆ ಬಂದು ಈ ರೀತಿ ಇಲ್ಲೂ ಸಹ ಪೂಜೆ ಮಾಡಿ ಕಾಯಿ ಹೊಡೆದು ಈ ರೀತಿ ಎಲ್ಲ ಅಡುಗೆ ಮಾಡ್ಕೊಂಡು ತಿಂತಾ ಇರ್ತಾರೆ. ನಾವು 3 ಜನ ಹೋಗಿದ್ದರಿಂದ ನಾವೇನು ಅಡುಗೆ ಮಾಡ್ಕೊಂಡಿರಲಿಲ್ಲ. ಸೊ ಅಲ್ಲೇ ಬಾಳೆಹಣ್ಣು ಪ್ರಸಾದ ಕೊಟ್ಟಿದ್ದರು, ಅದನ್ನು ತಿಂದ್ಕೊಂಡು ಮತ್ತೆ ಮನೆ ಕಡೆಗೆ ವಾಪಸ್ ಬಂದ್ವಿ. ಸ್ವಲ್ಪ ಫೋಟೋಸ್ ತೊಗೊಂಡಿದ್ದೀವಿ. ಸೊ ನೀವು ಏನಾದರೂ ಈ ಟೆಂಪಲ್ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.